ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಸ್ಟ್ರೆಸ್ಸು ಅಂತೆಲ್ಲ ನಿಮಗೆ ಬೇಜಾರು ಮಾಡಿಸಿದೆ ಅಲ್ವಾ? ಸ್ವಲ್ಪ ಕಳೆದಿದೆ ಸ್ಟ್ರೆಸ್ಸು. ಹೊರಗಡೆ ಬಂದಿದ್ದೀನಿ. ಹೀಗೆ ನಗ್ನಗ್ತಾ ಎಲ್ಲದನ್ನು ಎದುರಿಸೋದಕ್ಕೆ ರೆಡಿ ಆಗಿದ್ದೀನಿ. ಹಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಅಂದರೆ ನಾ ಕಂಡುಕೊಂಡಂಥ ಟ್ರಿಕ್ಸ್ಗಳು ಈ ಮಂಡಲ ಆರ್ಟ್ ಮಾಡೋದಕ್ಕೆ ಹೇಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ಕೊಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಯಾರೂ ಹೇಳ್ಕೊಡಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನ. ಎಲ್ಲ ಅವ್ರು ಮಾಡಿ ಆಮೇಲೂ ನಾವು ಫಾಸ್ಟಾಗಿ ಮಾಡಿರ್ತೀವಲ್ವ, ಸ್ಪೀಡನ್ನ ಜಾಸ್ತಿ ಮಾಡಿ ವಿಡಿಯೋ ಹಾಕಿರ್ತೀವಿ. ಆಗ ಅದು ನಿಮಗೆ ಅಷ್ಟೊಂದು ಏನೋ ಗೊತ್ತಾಗದೇ ಇರಬಹುದು. ಅದಕ್ಕೇ ಈ ಥರ ಟ್ರಿಕ್ಸನ್ನ ಹೇಳ್ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೇ ಮಾಡ್ತಾಯಿದ್ದೀನಿ. ಆಮೇಲೂ ಫಸ್ಟ್ನೇ ಟಿಪ್ಸ್ ಏನಪ್ಪ ಅಂತಂದರೆ, ಈಗ ಡಾಟ್ ಮಾಡ್ತೀರಾ ಅಲ್ವಾ? ಆ ಡಾಟ್ ಮಾಡುವಾಗ ಫಸ್ಟು ಹೇಗೆ ಅಂತಂದರೆ, ಸೆಂಟರ್ ಅದನ್ನು ಕರೆಕ್ಟಾಗಿ ಡಾಟ್ ಹಾಕ್ಕೋಬೇಕು. ಅಲ್ಲಿಂದನೇ ಶುರು ಆಗೋದು ಫಸ್ಟು. ಆ ಡಾಟು ಸೆಂಟರಿಗೆ ಬಂದುಬಿಟ್ರೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ಆದರೆ ಡಾಟ್ ಏನಾಗೋಗುತ್ತೆ, ನಾವು ಕಾಣಿಸಲ್ಲ ಅಲ್ವಾ, ಮೇಲಿಂದ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಈ ಡಾಟ್ ಆರ್ಟ್ನ. ಸಣ್ಣದಾದರೆ ಸಣ್ಣ ಪೀಸ್ ಆದರೆ ಮಾಡ್ಕೊಂಡು ಹೊರ್ಟೋಗ್ಬೋದು. ಆದರೆ ದೊಡ್ಡದು ಮಾಡುವಾಗ ಕೂತ್ಕೊಂಡು ಮಾಡ್ತಾ ಇರ್ತೀವಲ್ವ, ಅದು ಗೊತ್ತಾಗಲ್ಲ. ಆಗ ನಿಮ್ಗೆ ಎಷ್ಟು ಅಗಲಕ್ಕೆ ಸೆಂಟ್ರದ್ದು ಡಾಟ್ ಬೇಕು ಅದನ್ನು ಮಾರ್ಕ್ ಮಾಡಿಕೊಂಡು ಅದರ ಪ್ರಕಾರ ಆಮೇಲೆ ಡಾಟಿಂಗ್ ರಾಡ್ನ ಅದಕ್ಕಿಂತ ಚಿಕ್ಕದು ತೊಗೊಂಡ್ರೆ, ಆಮೇಲೆ ಆ ಪೇಂಟು ತೊಗೋತೀವಲ್ವ ಸೆಂಟರ್ದಕ್ಕೆ, ಅದನ್ನು ಜಾಸ್ತಿನೇ ತೊಗೊಂಡ್ರೆ ಅದು ಕರೆಕ್ಟಾಗಿ ಡಾಟ್ ಸರ್ಕಲ್ ಹಾಕ್ಕೊಂಡಿರೋದಕ್ಕಿಂತ ಡಾಟಿಂಗ್ ರಾಡ್ನ ಸಣ್ಣದು ತೊಗೊಂಡ್ರೆ, ಆ ಪೇಂಟ್ ತುಂಬ ತೊಗೊಂಡಿರ್ತೀವಲ್ಲ, ಆಗ ಅದು ಕರೆಕ್ಟಾಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅದು ಫಸ್ಟ್ನೇದು ಟ್ರಿಕ್ಸು. ಆಮೇಲೆ ಯಾಕೆ ಅಂತಂದರೆ ಒಂದೊಂದು ಸಲ ಅಡ್ಜಸ್ಟ್ ಆಗಲ್ಲ, ಸೆಂಟರ್ ಪಾಯಿಂಟು ಆ ಕಡೆ ಈ ಕಡೆ ಇದಾಗೋಯ್ತು ಅಂತಂದರೆ. ಪ್ರಾಕ್ಟೀಸ್ ಇದಾದಾಗ ಏನು ಪ್ರಾಬ್ಲಮ್ ಇಲ್ಲ. ಇದು ಮಾಡ್ತಾ ಇರೋದೇ ಬಿಗಿನರ್ಸಿಂದ ಅಲ್ವಾ, ಅದರಿಂದ ಫಸ್ಟಿಂದನೇ ಅದನ್ನು ಮಾಡ್ಕೊಂಡು ಹೋದರೆ ಏನು ಸರಾಗವಾಗಿ ಸುಲಲಿತವಾಗಿ ಮಾಡ್ಕೊಂಡು ಹೊರ್ಟೋಗ್ಬೋದು. ಅದು ಫಸ್ಟ್ನೇ ಟ್ರಿಕ್ಕು. ಆಮೇಲೆ ಸೆಕೆಂಡ್ನೇದು ಪೇಂಟ್ ವೇಸ್ಟ್ ಆಗೋಗುತ್ತೆ ಅಂತ ಸ್ವಲ್ಪನೇ ತೊಗೊಂಡ್ರೆ ಡಾಟ್ ಬರಲ್ಲ, ಡ್ರೈ ಆಗೋಗುತ್ತೆ ಡಾಟ್ಗಳೆಲ್ಲ. ಅದರಿಂದ ನಿಮಗೆ ಪೇಂಟು ಜಾಸ್ತಿನೇ ತೊಗೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಇದು ಮಾಡ್ಕೋಬೇಕು. ಅದೆಲ್ಲ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ, ವಾಕಿಂಗ್ ಡಾಟ್ಸ್ ಮಾಡ್ತೀವಲ್ಲ, ಒಂದಾದಮೇಲೆ ಒಂದು ಸಣ್ಣದಾಗಿ ಇದು ಮಾಡಿಕೊಂಡು ಆಗ ಪ್ರಾಬ್ಲಮ್ ಆಗುತ್ತೆ. ನಂದು ಫಸ್ಟು ಕಲಿಯುವಾಗ ಏನಾಗ್ತಿತ್ತು ಅಂತಂದರೆ, ಅಯ್ಯೋ ಪೇಂಟ್ ವೇಸ್ಟ್ ಆಗೋಗುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಳ್ತಿದ್ದೆ. ಆಗ ನಂದು ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಆಗ ಅದು ತುಂಬಾ ಒಂಥರ ಬೇಜಾರಾಗ್ತಿತ್ತು, ಏನು ಇಷ್ಟು ಮಾಡಿದ್ರು ಬರ್ತಾ ಇಲ್ವಲ್ಲ ಅಂತ. ಆಮೇಲೆ ನಾನೇ ಮಾಡ್ತಾ ನನಗೇ ಒಂದೊಂದು ಟ್ರಿಕ್ಕು ಹೊಳಿತಾ ಬಂತು. ಆಗ ಅದು ನನಗೆ ಈಸಿ ಆಗ್ತಾ ಹೋಯಿತು ಮಾಡೋದಕ್ಕೆ. ಅದೆಲ್ಲ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಯಾಕೆಂದರೆ ಕಲಿಯುವಾಗ ನಮ್ಮದು ಸರಿ ಬರಲಿಲ್ಲ, ಒಂದು ಸರಿ ಬರಲಿಲ್ಲ ಅಂದರೆ ಏನು ಅನಿಸಲ್ಲ, 2 ಸರಿ ಬರಲಿಲ್ಲ ಅಂದರೂ ಸರಿ, ಓಕೆ ಕಲಿತಾ ಇದ್ದೀವಿ ಅಂದ್ಕೊಂಡು. ತುಂಬ ಜಾಸ್ತಿ ದಿನ ಹಾಗೆ ಕಲಿತಾ ಅದು ಬರಲೇ ಇಲ್ಲ ಅಂತಂದಾಗ ಒಂಥರ ಹೊರಟೋಗುತ್ತೆ ನಮಗೆ ಇದು ಸ್ಫೂರ್ತಿ, ಎಂಥೂಸಿಯಾಸಮು, ಕಲಿಬೇಕು ಅನ್ನೋದು ತಳಮಳ ತುಡಿತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೇ ಇವತ್ತಿಂದು ಟ್ರಿಕ್ಸು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನೋಡಿಕೊಂಡು ಇದು ಮಾಡಿ. ಆಮೇಲೆ ಇದರಲ್ಲೂ ಅಷ್ಟೇ, ಸ್ಪೂಷಸ್ಸು ನಾವು ನೇಲಿಂಗ್ ಆರ್ಟ್ ಟೂಲಲ್ಲಿ ಮಾಡ್ತೀನಲ್ಲ, ಅದರಲ್ಲಿ ಏನು ಅಂತಂದರೆ ಜಾಸ್ತಿ ಪೇಂಟ್ ತೊಗೊಳ್ಳಿ. ಫಸ್ಟು ಒಂದು ಡಾಟ್ ಹಾಕ್ಕೋತೀರ, ಆಮೇಲೆ ನಿಮ್ಮದು ಸ್ಪೂಷಸ್ ಎಲ್ಲಿ ತನಕ ಹೋಗಬೇಕು, ಇದ್ರ ಮೇಲೆ ಸಣ್ಣದು ಡಾಟ್ ಸರ್ಕಲ್ ಮೇಲೆ ನೀವು ಸ್ಪೂಷಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಅದು ದೊಡ್ಡದು ಆಗ್ತಾ ಹೋಗ್ತಾ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೇ ನೀವು ಒಂದು ಸಲ ಮಾಡ್ಕೊಳ್ಳಿ, ಪೇಂಟ್ ತೊಗೊಳ್ಳಿ, ಆಮೇಲೆ ಮತ್ತೆ ಒಂದು ಸಲ ತೊಗೊಂಡು ಮತ್ತೆ ಅಲ್ಲಿ ಪೇಂಟನ್ನ ಡ್ಯಾಪ್ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಇದಾಯಿತು ಅಂತಂದರೆ ಅದರ ಸೆಕೆಂಡ್ನೇದ್ರಲ್ಲೇ ಹೋಗಿ ಸ್ಪೂಷಸ್ಸು.
ಇಲ್ಲ ಅಂತಂದರೆ ಇನ್ನೂ ಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಳಿ. ಮಾಡುವಾಗ ಏನು ಅಂತಂದರೆ ಫಸ್ಟು ಸ್ಪುಷಸ್ ಸ್ಟಾರ್ಟ್ ಮಾಡ್ತೀರಲ್ಲ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಹೋಗಿ, ಆಮೇಲೆ ಮತ್ತೆ ಪುನಃ ಹಿಂದಕ್ಕೆ ಹೋಗಿ ಮತ್ತೆ ಸ್ವಲ್ಪ ಪೇಂಟನ್ನ ಗ್ರ್ಯಾಬ್ ಮಾಡಿಕೊಂಡು ಮತ್ತೆ ಪುನಃ ಹೋಗಿ ಹಂಗೆ ಮಾಡ್ಕೊಂಡು ಹೋಗಿ. ಆದರೆ ಸಣ್ಣದು ಮಾಡುವಾಗ ಏನು ಪ್ರಾಬ್ಲಮ್ ಆಗೋಲ್ಲ, ತುಂಬ ನೀಟಾಗಿ ಬಂದುಬಿಡುತ್ತೆ. ಒಂಥರ ಶೇಪೇ ಒಂಥರ ಖುಷಿ ಕೊಡುತ್ತೆ, ಏನು ಚೆನ್ನಾಗಿ ಬಂತು ಅಂತ. ಅದು ನಿಮಗೆ ಮಾಡ್ತಾನೆ ಗೊತ್ತಾಗುತ್ತೆ ಇದೆಲ್ಲ. ಆಮೇಲೆ ಅದಾಯ್ತಲ್ವ, ಸೆಕೆಂಡ್ನೇ ಟಿಪ್ ಆಯಿತು. ಪೇಂಟಲ್ಲೂ ಅಷ್ಟೇ, ಈಗ ಬ್ರಷ್ ಸ್ಟ್ರೋಕ್ ಮಾಡ್ತೀರಾ. ಆ ಬ್ರಷ್ ಸ್ಟ್ರೋಕ್ ಮಾಡುವಾಗ ಹೇಗೆ ಅಂತಂದರೆ, ಪೇಂಟು ನೀವು ಎಷ್ಟು ತಗೋತೀರಾ, ಯಾವ ಥರ ಇಟ್ಕೋತೀರಾ ಬ್ರಷ್ನ, ಅದರ ಮೇಲೆ ಡಿಪೆಂಡು. ಪೇಂಟ್ ನಿಮ್ಮದು ಏನಾದರೂ ಜಾಸ್ತಿ ಹೋಗಬೇಕು, ಬ್ರಷ್ ಸ್ಟ್ರೋಕ್ ತುಂಬ ಅಗಲ ಇದೆ, ಉದ್ದ ಇದೆ ಅಂತಂದಾಗ ನೀವು ಜಾಸ್ತಿನೇ ತಗೋಬೇಕು. ಆಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗೋಗುತ್ತೆ ಬ್ರಷ್ಷು. ಸಾಮಾನ್ಯ ಅದನ್ನು 5O ತಪ್ಪಿದ್ರೆ 2Oನೇ ಯೂಸ್ ಮಾಡ್ತೀನಿ. ಇದು ಆಮೇಲೆ ಈ ಸಲ ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿ ಬಂದಿದೆ, ಅಷ್ಟೊಂದು ಏನು ಇನ್ಈಕ್ವಲ್ ಆಗಿಲ್ಲ. ಮಂಡಲ ಅಂತಂದ್ರೇ ಜಾಮೆಟ್ರಿಕಲ್ ಶೇಪು ಮತ್ತು ಈಕ್ವಲ್ ಆಗಿ ಸಿಮೆಟ್ರಿಕಲ್ ಇದಲ್ವಾ. ಆದರೆ ಒಂದೊಂದು ಸಲ ಅದು ಹೆಚ್ಚು ಕಡಿಮೆ ಆಗೋಗುತ್ತೆ. ಆಮೇಲೆ ಹಾಗೇ ಆದ್ರೂ ಅದನ್ನು ನೀವು ಡಿಸೈನ್ನ ಸರಿ ದೂಗಿಸ್ಕೊಂಡು ಹೋಗಂಗಿರಬೇಕು. ಅದು ಸೆಕೆಂಡ್ನೇ ಇದು ಥರ್ಡ್ನೇದು ಟಿಪ್ಪು ಆಯಿತಾ. ನನಗೆ ಇದು ಮಾಡುವಾಗ ಏನೋ ಒಂದು ಅಷ್ಟೊಂದು ಎದ್ದು ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು. ಆಗ ನಾನು ಏನು ಮಾಡಿದೆ, ಸಡನ್ನಾಗಿ ಆ ವೈಟ್ ಕಲರ್ನ ತೊಗೊಂಡು ಬಂದೆ, ಸ್ನೋ ವೈಟು. ಅದು ಹಾಕ್ಕೊಂಡಾಗ ಅದು ತುಂಬಾ ಒಂಥರ ಚೆನ್ನಾಗಿ ಕಾಣಿಸ್ತು. ಏನು ಈ ಕಲರ್ ಅದು ಶೇಪು ಮತ್ತು ಡಿಸೈನ್ನ ಇನ್ನೂ ಎದ್ದು ಕಾಣೋ ಹಾಗೆ ಮಾಡ್ತು. ನಿಮಗೆ ಕಲರ್ಗಳದ್ದು ಅಷ್ಟೇ, ಕಲರು ಮ್ಯಾಚ್ ಮಾಡುವಾಗ ಒಂದು ಸ್ವಲ್ಪ ಫಸ್ಟ್ ಒಂದು 2-3 ಅಷ್ಟೊಂದು ಗೊತ್ತಾಗಲ್ಲ. ಆಮೇಲೆ ಮಾಡ್ತಾ ನಿಮಗೇ ಯಾವ್ಯಾವ ಕಲರ್ ಸರಿ ಹೋಗುತ್ತೆ ಏನು ಅಂತ ಗೊತ್ತಾಗೋಗುತ್ತೆ. ಆಯಿತಾ. ಇಲ್ಲಿ ಥರ್ಡ್ ಟ್ರಿಪ್ ಆಯಿತು. ಫೋರ್ತ್ ಒನ್ನು, ನೀವು ಪೇಂಟ್ಗಳನ್ನ ಪ್ಯಾಲೆಟ್ ಮಾಡ್ಕೋತೀರೋ, ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀರ ಅಲ್ವಾ, ಅದನ್ನು ಡೈರೆಕ್ಟಾಗಿ ಫಸ್ಟ್ ಹಾಕೋದಕ್ಕೆ ಮುಂಚೆ ಒಂದು ಕಡೆ ಏನೋ ಒಂದು ಸಣ್ಣ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಅದನ್ನು ನೋಡಿ, ಆ ಕಲರ್ಗಳೆಲ್ಲ ಎಷ್ಟು ಯೂಸ್ ಮಾಡ್ತೀರಾ ಅದನ್ನು ಯಾವ್ಯಾವುದು ಈಗ ಗ್ರೇಡಿಯೆಂಟಾಗಿ ನೀವು ಯೂಸ್ ಮಾಡ್ತಾ ಹೋದರೆ ಒಂದೊಂದು ಸಲ ಏನಾಗೋಗುತ್ತೆ ಅಂತಂದರೆ, ಯಾವುದು ಮಿಕ್ಸ್ ಮಾಡಿದ ಪ್ರಕಾರ ಹಾಕ್ಕೊಂಡೋದ್ರೆ ನಿಮಗೆ ಆಗ ಇಷ್ಟ ಆಗದೇ ಇರಬಹುದು. ಈ ಥರ ನೀವು ಬೇರೆ ಕಡೆ ಡಿಸೈನ್ ಮಾಡಿ ಪೇಂಟ್ ನೋಡಿದ್ರೆ ನಿಮ್ಗೆ ಆಗ ಗೊತ್ತಾಗೋಗುತ್ತೆ, ಇಲ್ಲ ಈ ಕಲರು ಇಲ್ಲೋಗಬೇಕು, ಅಲ್ಲಿ ಸೆಕೆಂಡಿಗೆ ಬರಬೇಕು ಅಥವಾ ಥರ್ಡಿಗೆ ಬರಬೇಕು ಅಂತ. ಆಗ ನೀವು ಇದು ಮಾಡ್ಕೋಬೋದು. ಅದು ಫೋರ್ತ್ ಟಿಪ್ಪು ಆಯಿತಾ. ಆಮೇಲೆ ನಿಧಾನವಾಗಿ ಮಾಡಿ. ಇಲ್ಲಿ ಇದು ವಿಡಿಯೋದು ಇಷ್ಟು ಫಾಸ್ಟಾಗಿ ಹೋಗ್ತಾಯಿದೆ, ನಾವು ಹಾಗೆ ಮಾಡಬೇಕು ಅಂತಂದರೆ ಇಲ್ಲ, ನಾವು ಮಾಡುವಾಗ ಸ್ಲೋ ಆಗೇ ಮಾಡಿ ವೀಡಿಯೋನ ಸ್ಪೀಡಪ್ ಮಾಡಿರೋದು. ಯಾಕೆ ಅಂತಂದರೆ ಸ್ಲೋ ಆಗಿ ಮಾಡ್ಕೊಂಡು ಹೋದರೆ ವೀಡಿಯೋ ಅದೇ ತೋರಿಸಿದ್ನಲ್ಲ ಅಷ್ಟೊಂದು ತುಂಬ ದೊಡ್ಡದಾಗಿ ಹೋಗುತ್ತೆ. ಅದಕ್ಕೇ ಸ್ಪೀಡಪ್ ಮಾಡಿ ನಾವು ಮಾಡೋದ್ರಿಂದ ನಮ್ಮ ವೀಡಿಯೋ ಎಷ್ಟೇ ದೊಡ್ಡದಿದ್ದರೂ ಶಾರ್ಟಾಗಿ ಹೋಗುತ್ತೆ. ಅದಕ್ಕೇ ಈ ವಿಡಿಯೋ ಈಗ 14 ಮಿನಿಟ್ಸ್ ಆಗ್ತಾ ಇದ್ದೀನಲ್ವ, ಈ ವಿಡಿಯೋ ಆಲ್ಮೋಸ್ಟು 1.5 hour ತನಕ ಆಗಿತ್ತು, 1.5 hour 2 hour ತನಕ. ಅದನ್ನು ಶಾರ್ಟ್ ಮಾಡಿ ಸ್ಪೀಡಪ್ ಮಾಡಿ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಇದೇ ಥರ ಕಾಣಿಸ್ತಾ ಇದೆ ಆಯಿತಾ. ಅದರಿಂದ ಕಾನ್ಸಂಟ್ರೇಟ್ ಮಾಡಿ, ಸ್ಲೋ ಆಗಿ ಮಾಡಿ, ನಿಧಾನಕ್ಕೆ ಮಾಡ್ತಾಯಿದ್ರೆ ನಿಮಗೆ ಬರುತ್ತೆ ಎಲ್ಲ. ಒಂದೇ ಸಲ ಯಾವುದೂ ಏನು ಪರ್ಫೆಕ್ಟಾಗಿ ಬರಲ್ಲ ಅಲ್ವಾ, ಯಾವುದನ್ನು ಕಲಿಯೋದಕ್ಕಾಗಲ್ಲ. ಆದ್ದರಿಂದ ಏನೋ ಕಳ್ಕೋಬೇಡಿ ಮನಸ್ಥೈರ್ಯನ, ಅಥವಾ ಅಯ್ಯೋ ತುಂಬ ಡಿಸಪಾಯಿಂಟ್ ಆಗೋಗಬೇಡಿ. ಮಾಡುವಾಗ ಬರುತ್ತೆ ಚೆನ್ನಾಗಿ. ಇದಿಷ್ಟು ಇವತ್ತಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ಆಮೇಲೆ ಸೆಂಟರ್ದು ಕಂಡುಹಿಡಿಬೇಕು ಅಂತಂದರೆ ಏನು ಮಾಡಿ ಅಂತಂದರೆ, ಪೇಪರ್ಗಳಂತೂ ಇರುತ್ತಲ್ವ, ನ್ಯೂಸ್ ಪೇಪರೋ ಏನೋ, ಎಷ್ಟಗ್ಲ ತಿಕ್ಕಿದ್ದು ಮಾಡ್ತೀರಾ ಅಷ್ಟಗ್ಲ ನ್ಯೂಸ್ ಪೇಪರು, ಅದನ್ನು ಕಟ್ ಮಾಡ್ಕೊಳ್ಳಿ ರೌಂಡಾಗೇ, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ. ಆಮೇಲೆ ಅದರಲ್ಲಿ ಕಟ್ ಮಾಡಾದ್ಮೇಲೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ, ಎಷ್ಟು ಫೋಲ್ಡ್ ಆದರೂ ಮಾಡ್ಕೊಳ್ಳಿ
ಸರ್ಕಲಾಗಿ ಕಟ್ ಮಾಡ್ಕೊಂಡ್ಮೇಲೆ ಫೋಲ್ಡ್ ಮಾಡಿ ಟಿಪ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ತೆಗೆದುಬಿಡಿ, ಬ್ಲಂಟ್ ಮಾಡ್ಕೊಳ್ಳಿ. ಅದನ್ನು ಇದ್ರ ಮೇಲೆ ಬೋರ್ಡ್ ಮೇಲೆ ಇಟ್ಕೊಂಡು ಅದನ್ನು ಪಾಯಿಂಟ್ ಮಾಡ್ಕೊಳ್ಳಿ, ಆಗ ಅದು ಸೆಂಟ್ರ್ ಪಾಯಿಂಟ್ ಬರುತ್ತೆ. ಆಯಿತಾ? ಅದು ಇನ್ನೊಂದು ಟ್ರಿಕ್ಕು. ಅದೇ ನಂದು ನೋಡಿ ಎಷ್ಟು ಸಲ ನಾನು ಸ್ವಿಷಸ್ ದೊಡ್ಡದಾಯ್ತಲ್ವ, ಉದ್ದ ಬಂತು, ಅದಕ್ಕೇ ಅದನ್ನು ತುಂಬ ಸಲ ತೊಗೊಂಡು ಪೇಂಟು ಮಾಡ್ಕೊಂಡಿದ್ದು. ಅದನ್ನು ಮಧ್ಯನೂ ತೊಗೋಬೋದು, ಮಧ್ಯ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಆ ಸ್ವಿಷಸ್ಸು. ಫಸ್ಟೇ ಕಲೆಕ್ಟ್ ಮಾಡಿ ಒಂದು ಡಾಟ್ ಮೇಲೆ ಇಟ್ಕೊಂಡು ಹೋದರೆ ಆಮೇಲೆ ನೀಟಾಗಿ ಬರುತ್ತೆ. ಆಯಿತಾ? ಇದು ಈ ಡಿಸೈನ್ ಅಂತೂ ನನಗೆ ಫಸ್ಟು ಮಾಡೋಕ್ಕೆ ಶುರು ಮಾಡಿದಾಗ ಏನೋ ಅಷ್ಟೊಂದೇನೋ ಒಂಥರ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬರಲ್ವೇನೋ ಅಂತ. ಆದರೆ ಕಂಪ್ಲೀಟ್ ಮಾಡ್ತಾ ಹೋದಾಗ ನನಗೆ ಇಷ್ಟ ಆಯಿತು ಅಂತಂದರೆ ಮಾಡಿದ್ದರಲ್ಲೆಲ್ಲ ಇದೊಂಥರ ಎದ್ದು ಕಾಣುತ್ತೆ, ಎಲ್ಲದನ್ನು ಬೀಟ್ ಮಾಡುತ್ತೆ, ಅಂದರೆ ಹೊಡೆದಾಕ್ಬಿಡುತ್ತೆ ಅಷ್ಟು ನಂದು ಡಿಸೈನ್ಗಳಲ್ಲಿ. ಯಾಕೆ ಅಂತಂದರೆ ಕಲರೇ ಮೇಯ್ನ್ ಅಲ್ವಾ. ಎಲ್ಲದಕ್ಕೂ ಒಂದು ಸ್ವಲ್ಪ ಮ್ಯಾಚ್ ಮಾಡಿದ್ದೀನಿ ನಾನು ಕಲರ್ಗಳನ್ನ. ಅದು ಆಮೇಲೆ ಡಿಸೈನು ಒಂಥರ ಯುನೀಕಾಗಿ ಬಂತು. ಇನ್ನು ಡಿಸೈನು ಇದು ಹೊರಗಡೆ ಇದು ಮಾಡ್ಕೊಂಡಿದ್ದೀನಲ್ಲ, ಹಾಫ್ ಸರ್ಕಲು, ಏನೋ ಮಾಡಬೇಕು ಈ ಥರ, ಏನೋ ಒಂಥರ ಎಲ್ಲ ಮಾಡಿದ್ದಕ್ಕಿಂತ ಡಿಫ್ರೆಂಟ್ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಿಂದ ಅದನ್ನು ನಾನು ಮಾಡ್ಕೊಂಡು ಹೋದೆ. ಆಮೇಲೆ ನಾನು ಡಿಸೈನ್ಗಳನ್ನ ಫಸ್ಟೇ ಬರೆದು ಇಟ್ಕೊಂಡು ಇವತ್ತು ಇದು ಮಾಡ್ಕೋಬೇಕು ಅಂತ ಇಲ್ಲ, ಒಂದಾಗ್ತಿದ್ದಂಗೆ ಒಂದು ಹೇಗೋ ಬಂದುಬಿಡುತ್ತೆ. ಅದು ಹಾಗೇ ಈಗ ಮಾಡಬಹುದೇನೋ ಅಂತ ಅನಿಸುತ್ತೆ. ಒಂದು ಲೇಯರ್ ಮುಗಿದ್ಮೇಲೆ ಇನ್ನೊಂದು ಲೇಯರ್ಗೆ ಅದು ಆ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ನಿಮಗೇನಾದರೂ ಫಸ್ಟೆಲ್ಲ ಇದಾಗೋದಕ್ಕೆ ಬರೆದಿಟ್ಕೊಳ್ಳಿ, ಎಲ್ಲಾದರೂ ಒಂದು ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಡಿಸೈನ್ಗಳನ್ನ, ಅಷ್ಟೊಂದು ಇದಿಲ್ಲ ಅಂತಂದರೆ. ಆಯಿತಾ? ಇಲ್ಲ ಅಂತಂದರೆ ನಿಮ್ಮದೇ ಒಂದು ಫೋಟೋಗಳು ಇಟ್ಕೊಂಡಿದ್ರೆ, ಫೋಟೋಗಳು ತೆಗೆದಿಟ್ಕೊಂಡಿದ್ರೆ ಅದನ್ನು ಫೋಟೋಗಳನ್ನ ಫೋಟೋದಲ್ಲೇ ಸೇವ್ ಮಾಡಿ ಇಟ್ಕೋಬೋದು ಡಿಸೈನ್ಗಳನ್ನ. ಆಯಿತಾ? ಸಾರಿ, ಬ್ಯಾಕ್ಗ್ರೌಂಡು ಅಲಾರ್ಮ್ ನಾಯ್ಸ್ ಬಂತು. ಏನು ಅಂತಂದರೆ ನಾನು ಪೂಜೆ ಮಾಡೋ ಟೈಮ್ ಆಯಿತು ಅಂತ ಅಲಾರಾಮು ಇದು ಫೋನಲ್ಲೇ ಬಂತು. ಪರವಾಗಿಲ್ಲ, ಮಾಡ್ತೀನಿ. ಇದಿಷ್ಟು ಇವತ್ತಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ನಿಮಗಿಷ್ಟ ಆಯಿತಾ ಈ ಡಿಸೈನು? ನನಗೆ ನೋಡ್ತಾ ಇದ್ದರೆ ಮೇಲಿಂದ ಹೇಗೆ ಅನಿಸುತ್ತೆ ಅಂದರೆ, ಫಸ್ಟ್ ಸೆಂಟರ್ದೊಂದು ಬರುತ್ತಲ್ಲ ಸರ್ಕಲ್ಲಿಗಿಂತ ಮುಂಚೆ, ಹೊರಗಡೆ ಸರ್ಕಲ್ದಕ್ಕಿಂತ ಅದೊಂದು ಅದೇ ರೌಂಡ್ ಟೇಬಲ್ ಇರುತ್ತಲ್ಲ, ಇದು ಟರ್ನ್ ಆಗೋದು ಡೈನಿಂಗ್ ಟೇಬಲು, ಆ ಥರ ಕಾಣಿಸ್ತಾ ಇದೆ 2 ಲೇಯರಲ್ಲಿ. ಅದು ಒಂಥರ ಏನೋ 3D ಇದ್ದಂಗೆ ಕಾಣಿಸ್ತಾ ಇರೋದು ನನಗೆ. ನಿಮಗೆಲ್ಲ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಾಗಿ ಕಾದು ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಆದಷ್ಟು ಕಮೆಂಟ್ಗಳನ್ನ ನಾನು ಅಲ್ಲೇ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಮರ್ತೋಗುತ್ತೆ, ಯಾಕೆ ಅಂತಂದರೆ ಅಪ್ಲೋಡ್ ಮಾಡೋದೇ ನಾನು 10 o'clock ಅಲ್ವಾ, ನೈಟು ನನಗೆ 10 o'clock. ಆಮೇಲೆ ನೋಡೋಕ್ಕೆ ಹೋಗಿರಲ್ಲ, ಬೆಳಗ್ಗೆನೇ ನಾನು ನೋಡೋದು. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಅವೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಫ್ರೀ ಆಗೋದು, ಆ ಥರ ಆಗೋಗುತ್ತೆ ಬ್ಯುಸಿ. ಅಂದರೂ ಆದಷ್ಟು ಟ್ರೈ ಮಾಡ್ತೀನಿ. ಆಮೇಲೆ ಪ್ಲೀಸ್ ನನಗೆ ಸುಮಾರು ಕೇಳ್ತಾ ಇದ್ದೀರಾ ಏನು ಅಂತಂದರೆ, ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ. ಪ್ಲೀಸ್ ಅದನ್ನು ಇಲ್ಲಿ ಮೆಸೇಜ್ ಮಾಡಬೇಡಿ, ಯಾಕೆ ಅಂತಂದರೆ ಅದು ನಿಮಗೂ ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಆದಷ್ಟು ನಾನು ಎಲ್ಲ ವೀಡಿಯೋಗಳನ್ನೂ ನೋಡ್ತಾ ಇದ್ದೀನಿ, ಬೇರೆಯವ್ರದ್ದು ಇಷ್ಟ ಆಗಿದ್ದನ್ನು. ಅದರಿಂದ ಅದನ್ನು ಅವಾಯ್ಡ್ ಮಾಡೋಣ, ಆಯಿತಾ? ಆ ಥರ ಕಮೆಂಟ್ ಮಾಡೋದು. ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ತೊಂದರೆ ಇಲ್ಲ ವಿಡಿಯೋ ಬಗ್ಗೆ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಎಲ್ಲ ಕೇಳೋದು ನಿಮಗೂ ತೊಂದರೆ, ನನಗೂ ತೊಂದರೆ, ಆಯಿತಾ? ಏಕೆಂದರೆ ಯೂಟ್ಯೂಬಲ್ಲೇ ಏನೋ ಮಾಡಬೇಕು ಅಂತ ನಾವೆಲ್ಲ ಬಂದಿರೋದಲ್ವಾ, ಅದರಿಂದ ಒಬ್ಬರಿಗೊಬ್ಬರಿಗೆ ಸಹಕರಿಸೋಣ,